ಹೆಲ್ಮೆಟ್ ಜಾಗೃತಿ ಮೂಡಿಸಲು ಸ್ವತಃ ಅಖಾಡಕ್ಕೆ ಇಳಿದ ಲೇಡಿ ಸಿಂಗಂ. ಹೌದು, ಇತ್ತೀಚಿನ ದಿನಗಳಲ್ಲಿ ರಸ್ತೆ ಅಪಘಾತಗಳು ಹೆಚ್ಚಾಗ್ತಿದೆ. ಸಾವಿರಾರು ಮಂದಿ ತಮ್ಮ ಪ್ರಾಣ ಕಳೆದುಕೊಳ್ಳುತ್ತಿದ್ದಾರೆ. ರಸ್ತೆ ಅಪಘಾತಗಳನ್ನು ತಡೆಗಟ್ಟುವಲ್ಲಿ ಸರ್ಕಾರ ಹಲವು ಸಂಚಾರ ನಿಯಮಗಳನ್ನು ಜಾರಿಗೆ ತಂದರೂ ಇಲ್ಲಿವರೆಗೆ ಜನ ಮಾತ್ರ ಜಾಗೃತರಾಗದೆ ನಿಯಮಗಳನ್ನು ಗಾಳಿಗೆ ತೂರಿ ವಾಹನ ಚಲಾಯಿಸುತ್ತಿದ್ದಾರೆ. ಹೀಗಾಗಿ ಬಾಗಲಕೋಟೆ ಜಿಲ್ಲೆಯ ಬನಹಟ್ಟಿ ಪೊಲೀಸ್ ಠಾಣೆಯ ಲೇಡಿ ಸಿಂಗಂ ಎಂದೇ ಹೆಸರಾಗಿರೋ PSI ಶಾಂತಹಳ್ಳಿ ಸ್ವತಃ ರಸ್ತೆಗಿಳಿದು ವಾಹನ ಸವಾರರಿಗೆ ಫೈನ್ ಬಿಸಿ ಮುಟ್ಟಿಸಿದ್ದಾರೆ. ನಿಯಮ ಪಾಲಿಸದಿದ್ದರೆ ಕಠಿಣ ಕ್ರಮ ಜರುಗಿಸುವ ಎಚ್ಚರಿಕೆ ನೀಡಿದ್ದಾರೆ. ಇನ್ನು ಇವರ ಸಾರ್ವಜನಿಕರ ಕಾಳಜಿಗೆ ಹಲವು ಸಂಘಟನೆಗಳು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ರಬಕವಿ ಬನಹಟ್ಟಿಯಿಂದ ದಿಲೀಪ್ ಎಸ್ ಕಾಂಬ್ಳೆ, ಕನ್ನಡ 9. ಏನು ಬನಹಟ್ಟಿ ಠಾಣೆಯ ಪೊಲೀಸ್ ಠಾಣೆ ಮುಂದೆ ಒಂದು ಜನರಿಗೆ ಅರಿವನ್ನು ಮೂಡಿಸುವ ಸಲುವಾಗಿ ಇವತ್ತು ನಮ್ಮ ಬನಹಟ್ಟಿ ಪೊಲೀಸ್ ಠಾಣೆಯ PSI ಸಾಹೇಬರಾಗಿರ್ತಕ್ಕಂಥ ಶಾಂತಹಳ್ಳಿ ಮೇಡಮ್ ಅವರು ಇವತ್ತು ತಾವೇ ಸ್ವತಃ ಅಖಾಡಕ್ಕಿಳಿದು ಜನರಿಗೆ ಒಂದು ಏನು ಹೆಲ್ಮೆಟ್ ಧರಿಸು ಅಂತ ಹೇಳಿ ಒಂದು ಜನರಿಗೆ ತಿಳುವಳಿಕೆ ನೀಡಿ ಅವರಿಗೆ ಒಂದು ಒಳ್ಳೆಯ ಜೀವನ ನಡೆಸುವಂತ ಹೇಳಿ ಒಂದು ಆದೇಶ ಹೊರಡಿಸಿದ್ದಾರೆ. ಹಾಗೆಯೇ ಇನ್ನುಳಿದ ಏನು 4 ವೀಲರ್ ಆಗಿರ್ಬೋದು, 2 ವೀಲರ್ ಆಗಿರ್ಬೋದು, ಅವರಿಗೆ ಒಂದು 4 ವೀಲರ್ದವರಿಗೆ ಸೀಟ್ ಬೆಲ್ಟ್ ಹಾಕಬೇಕಂತ ಹೇಳಿ ಅವರಿಗೂ ಕೂಡ ಒಂದು ಅರಿವನ್ನು ಮೂಡಿಸುವಂಥ ವ್ಯವಸ್ಥೆ ಇವತ್ತು ನಮ್ಮ ಬನಹಟ್ಟಿ ಠಾಣೆಯ ಪೊಲೀಸರು ಒಂದು ಒಳ್ಳೆಯ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಇವರಿಗೆ ನಮ್ಮ ಭೀಮ್ ಆರ್ಮಿ ಸಂಘಟನೆಯಿಂದ ಏನು ಅವರಿಗೆ ನಾವು ಒಂದು ಒಳ್ಳೆಯ ಕೃತಜ್ಞತೆಯನ್ನು ನಾವು ನಮ್ಮ ಸಂಘಟನೆಯಿಂದ ಸಲ್ಲಿಸ್ತೀವಿ. ಯಾಕಂದರೆ ಇಂಥ ಒಂದು ಬನಹಟ್ಟಿಯ ಪೊಲೀಸ್ ಠಾಣೆಗೆ ನಮ್ಮ ಏನು ಶಾಂತಾ ಮೇಡಮ್ ಹಳ್ಳಿಯವರು ಏನು ಆಗಮಿಸಿದ್ದಾರೆ, ನಮಗೆ ತುಂಬ ಒಂದು ಸಂತೋಷದ ವಿಷಯ ಅಂತ ಹೇಳ್ಬೋದು. ಯಾಕಂದರೆ ತಾವೇ ಸ್ವತಃ ಕಾಡಿಕಿಳಿದು ಜನರಲ್ಲಿ ಒಂದು ಅರಿವನ್ನು ಮೂಡಿಸುವಂಥ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ. ಅವರಿಗೆ ಏನು ನಮ್ಮ ಬನಹಟ್ಟಿಯ ಒಂದು ಲೇಡಿ ಸಿಂಗಮ್ ಅಂತ ಹೇಳಿದರೆ ತಪ್ಪಾಗಲ್ಲ. ಹಾಗೆಯೇ ಇನ್ನು ಮುಂದಿನ ದಿನಮಾನದಲ್ಲಿ ನಮ್ಮ ಬನಹಟ್ಟಿಯಲ್ಲಿ ಇಂಥ ಒಳ್ಳೆಯ ಒಂದು ಇನ್ನೂ ಒಳ್ಳೆಯ ಕಾರ್ಯ ಮಾಡಲಿ ಅಂತ ಹೇಳಿ ನಮ್ಮ ಸಂಘಟನೆ ಪರವಾಗಿ ಅವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತೀವಿ.